ನಮಸ್ಕಾರ ಪ್ರಿಯ ವೀಕ್ಷಕರೇ. ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ನವೀನ್ ತೀರ್ಥ ಜಲಾಶಯದ ಹತ್ತಿರ ನಡೆದ ಘಟನೆ. ಕಲ್ಲು ಗಣಿಗಾರಿಕೆ ಮಾಡುವ ವೇಳೆ ನಡೆದ ಘಟನೆ. ಇಟ್ಯಾಚ್ ಜೆಸಿಬಿಯಿಂದ ಕೆಲಸ ಮಾಡುವಾಗ ಚಾಲಕ ಹಾಗೂ ಲೇಬರ್ ಸ್ಥಳದಲ್ಲಿ ಸಾವು. ಕಲ್ಯಾಣ್ ಶೆಟ್ಟಿ ಅಸೋಸಿಯೇಷನ್ ಮಾಲೀಕರಿಗೆ ಸೇರಿದ ಗಣಿಗಾರಿಕೆಯಲ್ಲಿ ನಡೆದ ದುರಂತ ಘಟನೆ. ಇದನ್ನು ನೋಡಿದರೆ ಜಿಲ್ಲೆಯ ಗಣಿಗಾರಿಕೆ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಟ್ಟಿದ್ದೀರಾ ಹೇಗೆ ಎಂದು ಸಾರ್ವಜನಿಕರು ಪ್ರಶ್ನಿಸುವಂತಾಗಿದೆ. ಅಥವಾ ಮನುಷ್ಯನ ಪ್ರಾಣಕ್ಕೆ ಬೆಲೆನೇ ಇಲ್ವಾ ಹೇಗೆ? ಅಥವಾ ಈ ಕಲ್ಯಾಣ್ ಶೆಟ್ಟಿ ರಾಜಕೀಯವಾಗಿ ಅಷ್ಟು ಪ್ರಭಾವಿನ? ಏನು ಇದರ ಅಸಲಿಯತ್ತು ಎಂದು ಜನರು ಆಡಿಕೊಳ್ಳುತ್ತಿದ್ದಾರೆ. ಸೇಫ್ಟಿ ನಿಯಮಗಳನ್ನು ಪಾಲಿಸದ ಈ ಮಾಲೀಕತ್ವದ ಕಂಪನಿ ಕಲ್ಲು ಗಣಿಗಾರಿಕೆ ಸ್ಥಳಕ್ಕೆ 11 ಕೆವಿ ವಿದ್ಯುತ್ ಪಡೆದಿದ್ದ ಕಲ್ಲು ಗಣಿಗಾರಿಕೆಯವರು ಕೆಲಸ ಮಾಡುವ ವೇಳೆ ಇಟ್ಯಾಚಿನ ಬಕೆಟ್ ವಿದ್ಯುತ್ ತಂತಿಗೆ ತಗುಲಿ ಸ್ಥಳದಲ್ಲಿ ಸಾವು. ಮೃತರಿಬ್ಬರು ಜಾರ್ಖಂಡ್ ರಾಜ್ಯದವರು. ರವಿಕುಮಾರ್ ಸಿಂಗ್, ಇಟ್ಯಾಚ್ ಡ್ರೈವರ್ ಸುಭಾಷ್ ಸಿಂಗ್, ಹೆಲ್ಪರ್ ಸಾವನ್ನಪ್ಪಿದ ಕಾರ್ಮಿಕರು. ಜೀವ ಉಳಿಸಿಕೊಳ್ಳಲು ಹಿಟ್ಯಾಚ್ನಿಂದ ಕೆಳಗಡೆ ಜಿಗಿದಿದ್ದ ಕಾರ್ಮಿಕರು. ನೀರಿನಲ್ಲಿ ಜಿಗಿದಿದ್ದ ಇಬ್ಬರಿಗೂ ವಿದ್ಯುತ್ ತಗಲಿ ಸಾವು. ಕಲ್ಲು ಗಣಿಗಾರಿಕೆ ಮಾಲೀಕರ ಬೇಜವಾಬ್ದಾರಿಯಿಂದ ನಡೆದ ಘಟನೆ. ಕಲ್ಲು ಗಣಿಗಾರಿಕೆ ಎಂಸ್ಯಾಂಡ್ ತೆಗೆಯುವ ವೇಳೆ ನಡೆದಂತ ಈ ಘಟನೆ. ಸ್ಥಳೀಯರಿಂದ ಪೊಲೀಸರಿಗೆ ಮಾಹಿತಿ. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು. ಇಷ್ಟೆಲ್ಲ ಘಟನೆ ನಡೆದಿದ್ದರೂ ಪೊಲೀಸರಿಗೂ ಮಾಹಿತಿ ನೀಡದ ಕಲ್ಲು ಗಣಿಗಾರಿಕೆಯವರು ಸ್ಥಳಕ್ಕೆ ಬಂದು ನೋಡಿದಾಗ ಅಚ್ಚರಿಗೊಳಗಾದ ಪೊಲೀಸರು. ಸ್ಥಳಕ್ಕೆ ಪೊಲೀಸರ ಭೇಟಿ, ಪರಿಶೀಲನೆ. ಸೌದತ್ತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಂತ ಈ ಘಟನೆ. ಇದು ಇವತ್ತಿನ ಅಪ್ಡೇಟ್. ಟಿವಿ 24 ಪ್ರೈಮ್ ನೇಮ್ ಒಳಗಿನ ಧ್ವನಿ.